ತಿಂಗಳು ಹೋಯ್ತಾ ಗೈಸ್? ನಾವು ಅಪ್ಪ ಕೇಕ್ ತಗೊಂಡವ್ರ ಗೈಸ್ ಇಲ್ಲಿ. ಬೊಟ್ಟಿಕ್ಕಿಲ್ಲ ಏನಿಕ್ಕಿಲ್ಲ ಅಣ್ಣಂಗೆ ಬೊಟ್ಟಿಕ್ಕೆ ಫಸ್ಟ್ ಟೈಮ್ ಗೈಸ್ ನಮ್ಮ ಕೆಲಸ ಮಾಡ್ತಿರೋದು ಲೈಫಲ್ಲಿ. ಮನ್ಸೇ ಕೊಟ್ಟಿದ್ದೀನಂತೆ ಮನೆ ಹಾಕೋಬೇಕು ನಿಂಗೆ. ಆಮೇಲೆ ಒಂಥರ ಟೆಂಪ್ಟ್ ಆಗ್ತಿರುತ್ತೆ. ನಿಮ್ಮ ಅಮ್ಮನೇ ಬಣ್ಣ ಹಾಕ್ತಾರೆ, ನಿಂಗೆ ಏನು ಬಣ್ಣ ಇದೆಯಾ? ನಿನಗೆ 6 ವರ್ಷ ಅಲ್ಲ. ಗುಣ ನೋಡಿ ಗೈಸ್ ಇಲ್ಲಿ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತಿನ ಬ್ಲಾಗ್ ನಾನು ತಮ್ಮನೇಲಿ ನೋಡ್ತೀರಾ. ಸೊ ಇವತ್ತು ನಮ್ಮ ತಂದೆದು ಪಕ್ಷ ಮಾಡ್ತಿದ್ದೀವಿ. ಸೊ ಅದ್ರದ್ದು ಪ್ರಿಪ್ರೇಷನ್ ಹೆಂಗಿರುತ್ತೆ, ಏನೇನು ಮಾಡ್ತೀವಿ ನಾನು ಪ್ರತಿಯೊಂದು ನಿಮ್ಗೆ ತೋರಿಸ್ತೀನಿ. ಕುಶಾನಿ ಹಾಯ್ ಮಾಡು. ಪಟಾಕಿ ಹೆಂಗಿತ್ತು? ನಾವೆಲ್ಲ ಹೊಡೆದಿದ್ದು ಸೂಪರ್ ಆಗಿತ್ತಾ ಗೈಸ್? ಗುಣ ನೋಡಿ ಗೈಸ್, ಗುಣ ನೋಡಿ ಗೈಸ್ ಇಲ್ಲಿ. ಗುಣ ಆಗ್ಬಿಟ್ಟವನೆ ಗುಣವಲ್ಲ ಋತ್ವಿಕ್ ಇದು. ನಿನ್ ಫ್ರೆಂಡ್ ಅವನು ಕರ್ಕೊಂಡ್ಬಿಟ್ಟಿದ್ಯಾ ಬೆಳಿಗ್ಗೆನೆ ಅವನ್ನ? ಏನೋ ಮಕ್ಕಕ್ಕೆಲ್ಲ ಫುಲ್ಲು ಬೆಳ್ಳಗಾಗ್ಬಿಟ್ಟಿದ್ಯಾ? ಏನ್ ಹಚ್ಕೊಂಡೆ ಮಕ್ಕಕ್ಕೆ? ಕೀಮು. ಓ ನೀನು ಇವಳು ಗ್ಯಾಂಗೇನಾ? ನೀವಿಬ್ರು ಒಂದೇ ಗ್ಯಾಂಗು? ಕೀಮ್ ಅಲ್ಲ ಕಣೋ, ಅದು ಕ್ರೀಮು ಗೈಸ್. ಇವಳು ಕೂಡ ಕ್ರೀಮ್ಗೆ ಕೀಮ್ ಅಂತಲ್ಲ ಗೈಸ್. ನೀವಿಬ್ರು ಒಂದೇ ಗ್ಯಾಂಗು. ಹಾ, ಶಾಲೆಗೆ ಹೋಗಿಲ್ಲ ಇಬ್ರು ಇವತ್ತು? ಶಾಲೆಗೆ ಹೋಗಿಲ್ವಾ? ಹಾ ಏನೇ? ಓ ಇಬ್ರು ಒಂದೇ ಗ್ಯಾಂಗ್ ಗೈಸ್. ಇಬ್ರು ಭಾಷೆನ ಅರ್ಥ ಆಗಲ್ಲ. ನಿಂಗೆ ಎಷ್ಟು ವರ್ಷ ಇವಾಗ? 6 ವರ್ಷನಾ? ನಿಂಗೆ ಎಷ್ಟು ವರ್ಷ ಕುಶಾನಿ? ಕರೆಕ್ಟ್ ಆಗಿ ಹೇಳ್ದೆ ಕಣೆ ಕುಶಾನಿ, ಸೂಪರ್. ನೀನ್ ಕರೆಕ್ಟ್ ಆಗಿ ಹೇಳ್ದೆ. ನಿಂಗೆ ಇವಾಗ 3.5 ವರ್ಷ. 6 ವರ್ಷ ಅಂತೀಯಲ್ಲೋ, 3 ಅಡಿ ಇದೆಯಾ? ನಿನಗೆ 6 ವರ್ಷ ಅಲ್ಲ, ನಿನಗೆ 3 ವರ್ಷ ಗೈಸ್. ಅವಳು ಫ್ರೆಂಡ್ನ ಯಾವತ್ತು ಬಿಟ್ಕೊಡಲ್ಲ ಗೈಸ್ಗಳು. ಫ್ರೆಂಡಿಗೆ ಬೆಲೆ ಕೊಡ್ತಾಳೆ. ಕೈ ಹೊಡಿ ಆಯ್ತು, ಹೊಡಿ ಹಿಂಗೆ, ನೀವು ಹೊಡಿ ಹಿಂಗೆ. ಮದರ್ ಇಂಡಿಯಾ ಸೇಮ್ ಓಲ್ಡ್ ಲೊಕೇಶನ್. ಹಾಯ್. ನಿನ್ನನ್ನು ಇಲ್ಲಿ ಆಯ್ ಮಾಡ್ತೀನಿ ಗೊತ್ತಮ್ಮ. ನಿನ್ನ ಪಾರ್ಟ್ನ ಕಟ್ ಮಾಡ್ಬಿಟ್ಟು ಹಳೆ ಬ್ಲಾಗ್ ಇರುತ್ತೆ ಗೊತ್ತಾ, ಅದನ್ನೇ ಹಾಕ್ಬಿಡ್ತೀನಿ. ಯಾಕಂದ್ರೆ ಇಲ್ಲೇ ಇರ್ತಿಲ್ಲ ನೀನು, ಅದಕ್ಕೆ ಎಲ್ಲೂ ಹೋಗ್ಬೇಡ. ಸೊ ಹಾಯ್, ಹೇಗಿದ್ಯಾ? ಚೆನ್ನಾಗಿದ್ಯಾ? ಸ್ವಲ್ಪ ಕಮ್ಮಿ ಆಗಿದೆ, ಹುಷಾರಿರ್ಲಿಲ್ವಲ್ಲ, ಸ್ವಲ್ಪ ಕಮ್ಮಿ ಆಗಿದೆ. ಸೊ ಇವತ್ತು ಪಕ್ಷ ಮಾಡ್ತಾ ಇದೀವಿ. ಏನ್ ಪ್ರಿಪ್ರೇಷನ್ ಮಾಡ್ಕೊಂತ ಇದ್ಯಾ? ಪ್ರಿಪ್ರೇಷನ್ ಫಸ್ಟ್ ತಿಂಡಿ ಗಿಂಡಿ ತಿಂದ್ಬಿಟ್ಟು ಆಮೇಲೆ ಎಲ್ಲ ರೆಡಿ ಮಾಡ್ಕೊಬೇಕು ಕೆಲ್ಸಕ್ಕೆ. ಸಾಯಂಕಾಲಕ್ಕೆ ಪೂಜೆ ಮಾಡೋದು. ಹೊರಗಡೆ ಹೋಗಿ ತರದಿದೆ, ಇನ್ನ ಇದೆ ಸಾಮಾನೆಲ್ಲ. ಏನ್ ತರಬೇಕು? ಬಟ್ಟೆ ತರದಿದೆ, ಹೂವು ತರದಿದೆ, ಹಣ್ಣು ತರದಿದೆ, ಅದೇ ಸಾಮಾನು ತರದಿದೆ. ತಗೊಂಬಂದ್ಬಿಟ್ಟು ನೀನು ಹೋಗಿ, ನಾನು ಬರಲ್ಲ ಇವತ್ತೆಲ್ಲ ನಿಂದೆ ಶಾಪಿಂಗ್ ಆಚೆ ಕಡೆದು. ನಂದು ಒಳಗಡೆ ಕೆಲಸ ಇದೆ, ಆಚೆ ಬರೋಕ್ಕಾಗಲ್ಲ. ಸೊ ನೀನೆಲ್ಲ ಶಾಪಿಂಗ್ ಮಾಡ್ಕೊಂಡು ನಾನು ಒಳಗಡೆ ಎಲ್ಲ ರೆಡಿ ಮಾಡ್ಕೊತೀನಿ ಅಷ್ಟೇ. ಓಕೆ ಡನ್ ಗೈಸ್. ನಮ್ಮ ಅಜ್ಜಮ್ಮ ಕೂಡ ಬಂದಿದ್ದಾರೆ ಇವತ್ತು. ಅಜ್ಜಮ್ಮ ಏನಂದ್ರು ನಿಂಗೆ ಊರಲ್ಲಿ ನೈಟ್ ಹಾಕೊಂಡಿದ್ಕೆ? ನೈಟ್ ಇಂದ ಯಾರು ಊರಲ್ಲಿ ನೋಡಿ ಏನು ಹೇಳಿಲ್ಲ. ಏನ್ ಹೇಳಿಲ್ವಾ? ಹೇಳಿಲ್ಲ, ವಿಡಿಯೋ ನೋಡಿಲ್ಲ ಅನ್ಕೋತೀನಿ. ನೋಡಿಲ್ಲ ಸರಿ, ಏನು ಕೇಳಲಿಲ್ಲ. ನೋಡಿ ಗೈಸ್, ನಮ್ಮ ಅಜ್ಜಿ ಏರ್ ಕೇರ್ ಮಾಡ್ಕೊಂತವ್ರೆ ಫುಲ್ಲು. ಅವಮ್ಮ ನಿಂಗೆ 65 ಇಯರ್ಸ್ ಆದ್ರೂ ಕೂದಲು ಹೆಂಗೆ ಇಷ್ಟು ಚೆನ್ನಾಗಿದೆ? ಕಲರ್ ಹಾಕೊಂತೀನಿ, ಚೆನ್ನಾಗಿದೆ. ಕಲರ್ ಹಾಕೊಂತೀಯಾ? ನಾನೇನೋ ಹಂಗೆ ಒರಿಜಿನಲ್ ಅನ್ಕೊಂಡಿದ್ದೆ ನಮ್ಮ ಅಜ್ಜಿದು. ಇದು ಒರಿಜಿನಲ್ ಅಂದ್ರೆ ನಾವು ಅಮ್ಮಂಗೆ ನೋಡಿ ಗೈಸ್, ಆಲ್ರೆಡಿ ಎಲ್ಲ ಬಿಳಿ ಕೂದಲು ಬಂದ್ಬಿಟ್ಟಿದೆ. ನಾನು ಮಾತ್ರ ಬಣ್ಣ ಹಾಕಲ್ಲಪ್ಪ. ಹಾಕಮ್ಮ ನೀನು ಬಣ್ಣ. ನಿಮ್ಮ ಅಮ್ಮನೇ ಬಣ್ಣ ಹಾಕ್ತಾರೆ, ನಿಂಗೆ ಏನು ಬಣ್ಣ? ಹಾಕೊಳ್ಳಿ, ನಿಮ್ಮಮ್ಮಂಗೆ ಯಾಕೆ? ಓಹೋ, ತೋರ್ಸ್ ನೋಡೋಣ ಎಷ್ಟಿದೆ ವೆಯ್ಟು. 12 kg ಇದೆಯಾ ಕುಶಾನಿ ನೀನು? ಎಷ್ಟಿದೆಯಾ ಹೇಳು? ನಾನು ಇಟ್ಕೋಬೇಕಾ? ಹಾಂ, ಸೈಡ್ 74 kg ಇದೀನಿ ನಾನು. 74 kg. ಎಷ್ಟು ಹೇಳು? 74 ಹೇಳು. ವೆರಿ ಗುಡ್ ಗೈಸ್. ನಂದು ಗಡಿಯಾರ ನಿಂತೋಗ್ಬಿಟ್ಟಿದೆ. ಆಮೇಲೆ ನಿಮ್ಗೊಂದು ಹೇಳ್ಬೇಕು, ಗಡಿಯಾರ ಅಕಸ್ಮಾತ್ ಏನು ನಿಂತೋದ್ರೆ ಅದನ್ನು ದಯವಿಟ್ಟು ಅದನ್ನ ಅಲ್ಲಿ ಹ್ಯಾಂಗ್ ಮಾಡಿಬಿಡಿ. ಬಿಕಾಸ್ ನಿಂತಿರೋ ಟೈಮ್ನ ನಾವು ಮನೇಲಿ ಇಡಬಾರ್ದು. ಅದನ್ನ ಕೆಳಗೆ ಇಟ್ಬಿಡಿ, ಶೆಲ್ ಹಾಕ್ಬಿಟ್ಟು ಅದಾದ್ಮೇಲೆ ನೀಟಾಗಿ ಟೈಮ್ ಸೆಟ್ ಮಾಡಿ ಇಡಿ. ಏನಕ್ಕೆ ಅಂದರೆ ನಮ್ಮ ಟೈಮು ಕೂಡ ನಿಂತೋಗ್ಬಿಡುತ್ತೆ. ಸೊ ಅದಕ್ಕೆ. ಚೈತ್ರ ನಿಂಗೆ ಕೂದಲು ವೈಟ್ ಆಗಿಲ್ವಾ? ವೈಟ್ ಕೂದಲು ನಿಂಗೇನಾಗಿಲ್ಲ? ಆಗಿದೆಯಾ ನಿಂಗೂ? ನೀನು, ನಿಮ್ಮಮ್ಮ, ನಿಮ್ಮ ಅಜ್ಜಿ 3 ಜನಕ್ಕೂ ವೈಟ್ ಕೂದಲು. ಏನಕ್ಕೆ ಬರುತ್ತೆ ವೈಟ್ ಕೂದಲು? ಅದು ಏನಾಯ್ತು ಅಂದ್ರೆ ಒಂದು ಕಿತ್ಬಿಟ್ಟೆ, ಕಿತ್ತಿದ ತಕ್ಷಣ ಜಾಸ್ತಿ ಆಗ್ಬಿಟ್ಟೈತೆ ಫುಲ್ಲು.
ಒಂದು ಕಿತ್ತರು ಜಾಸ್ತಿ ಆಗುತ್ತೆ ಕೂದಲು, ವೈಟ್ ಕೂದಲು, ಅದಕ್ಕೆ ನಿಂಗೆ ಕಿತ್ತು ಬರ್ತಾನೆ ಮತ್ತೆ ಹಾಕಿದ್ದೆ. ಒಂಥರ ಟೆಂಪ್ಟ್ ಆಗ್ತಿರುತ್ತೆ, ಹಾಕಿಲ್ಲ ಅಂತ. ನಾನು ಏನ್ ಮಾಡ್ಬಿಟ್ಟೆ, ಇಲ್ಲಿ ಕಿತ್ತೆ, ಇಲ್ಲಿ ಇಷ್ಟ ಆಗ್ಬಿಟ್ಟಿತ್ತು, ಇಲ್ಲಿ ಒಂದು ಬಂದಿತ್ತು, ಇಷ್ಟು ಚಿಕ್ಕದಿತ್ತು, ಕಿತ್ತುಬಿಟ್ಟೆ ಫುಲ್ ಆಗ್ಬಿಟ್ಟೈತಿ. ಇನ್ನು ಒಳಗೆ ಆಗಿದೆ. ಆಯ್ತು, ಬೇಗ ರೆಡಿ ಆಗೋ, ಹೋಗ್ಬಿಟ್ಟು ಐಟಮ್ ತರಬೇಕು. ಇವಳು ಕೂಡ ಬರ್ತೀನಿ ಅಂತ ಅವಾಗಿಂದ ಅಳ್ತಾವಳೆ. ಹೋಗೋಣ ನಡಿ ಮತ್ತೆ. ಆಯ್ತು, ಒಂದು ನಿಮಿಷ ಇರು. ಹೋಗಕ್ಕಿಂತ ಮುಂಚೆ ಫಸ್ಟ್ ಹೇಳು, ನಾವು ಇವಾಗ ಎಲ್ಲಿ ಹೋಗ್ತಿದ್ದೀವಿ, ಏನು ತೊಗೊಂಬರ್ತಿದ್ದೀವಿ, ಆಮೇಲೆ ಆಮೇಲೆ ಹಾ ಏನ ಅಂದ್ರೆ ಏನೋ ಗೊತ್ತಿಲ್ಲಪ್ಪ. ಆಯ್ತು, ಸೀರೆ ತರ್ಸಿದೀವ. ಸೀರೆ ಯಾರಿಗೆ ಅಮ್ಮಮ್ಮಂಗೆ ಸೀರೆ ಕೊಡ್ಬೇಕು. ಪಕ್ಷ ಮಾಡ್ತಿರೋದು ನಮ್ ನಿನ್ ತಾತಂದು. ನಿಮಗೋಸ್ಕರ ರುಚಿಯಾಗಿರೋ ಅಡುಗೆ ಮಾಡಿದೀವಿ, ಬನ್ನಿ ತಿನ್ಕೊಂಡು ಹೋಗಿ. ಗೈಸ್ ಆಚೆ ಚಳಿ ಅಂದ್ಬಿಟ್ಟು ನೋಡಿ ಗೈಸ್, ಅವಳು ಜಾಕೆಟ್ ಹಾಕೊಂಬಂದವಳೆ. ಸೂಪರ್ ಕ್ವಶನ್ ಜಾಕೆಟ್, ಇದು ಸೂಪರ್ ಜಾಕೆಟ್. ಅವಳಿಗೆ 8 ತಿಂಗಳಿದ್ದಾಗ ತಂದಿದ್ದ ಜಾಕೆಟ್ ಅದು. ಹೌದಾ? ನೋಡಿ ಹೋಗಿ ಚೆನ್ನಾಗುತ್ತೆ ಅವಳಿಗೆ, ಸಖತ್ತಾಗುತ್ತೆ ಇವಾಗ ಅವಳಿಗೆ. ಇವಾಗ ವಿನೋದ್ ಮನೆ ಹತ್ರ ಬಂದಿದ್ದೆ, ಬಿಕಾಸ್ ನನಗೆ ಬಟ್ಟೆ ತೊಗೊಬೇಕು. ಬಟ್ಟೆ ನಾನು ಬರೀ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತಿದ್ದೀನಿ, ಮತ್ತು ನಮ್ಮ ಓವಲ್ಲಿ ತೊಗೊತೀನಿ ಅಷ್ಟೇ. ಇವಾಗ ಹೋಗೋಕ್ಕಾಗಲ್ಲ, ದೂರ. ಸೊ ಅದಕ್ಕೆ ಈ ಲೋಕಲಲ್ಲಿ ತೊಗೊಳೋಣ ಅಂತ ಅಂದ್ಕೊಂಡೆ. ಲೋಕಲ್ ಬಾಯ್ ಇವನೇ, ಸೊ ಇವನಿಗೆಲ್ಲ ಅಂಗಡಿಗಳು ಗೊತ್ತು, ಬಟ್ಟೆ ಅವನು ಎಲ್ಲಿ ಸಿಗುತ್ತೆ ಅಂತ. ಅದಕ್ಕೆ ಬಂದಿದ್ದೀನಿ ಕರ್ಕೊಂಡು ಹೋಗೋದಕ್ಕೆ. ಅತ್ತ ಹಾಯ್ ಮಾಡೋ ಬ್ಲಾಕ್ ಫಸ್ಟ್ ಲೈ. ಹಾಯ್ ಗೈಸ್, ಸೌಕಾರ ಅವನು ನೋಡಿ, ಇದೆ ಬಿಲ್ಡಿಂಗ್ ಅವಂದೇನೆ, ಇಷ್ಟು ದೊಡ್ಡ ಬಿಲ್ಡಿಂಗ್ ಇವಂದೆ ಗೈಸ್. ಒಂದು ಮನೆ ಕೊಡ್ತಿಲ್ಲ ಗೈಸ್ ನನಗಿರೋದಕ್ಕೆ. ಮನ್ಸೇ ಕೊಟ್ಟಿದ್ದೀನಂತೆ ಮನೆ ಹಾಕೋಬೇಕು ನಿಂಗೆ. ಬರೀ ಡೌಗಳು ನಿಂದ ಮಂತ್ರ ಮಲ್ಕೊಂಡ್ಬಿಡ್ಲಾ ಗೈಸ್. ಇವಾಗ ಬನ್ನಿ, ಲೆಟ್ಸ್ ಗೋ. ಪರವಾಗಿಲ್ಲ ಗೈಸ್, ಒಳ್ಳೆ ಕರ್ಕೊಂಡ್ಬಂದ ವಿನೋದು. ಸೊ ನೋಡ್ತಾ ಇದ್ದೀನಿ ಯಾರು ಬಟ್ಟೆ ತೊಗೊಳ್ಳಿ ಅಂತ. ಕುಶಾನಿ, ನೀನು ಸೆಲೆಕ್ಟ್ ಮಾಡ್ತೀಯ ಬಟ್ಟೆ ಯಾರು ತೊಗೊಳ್ಳಿ ಅಂತ? ಸೆಲೆಕ್ಟ್ ಮಾಡ್ತೀಯಾ? ಮಾಡಲ್ವಾ ಮಚ್ಚ? ನಮ್ಮ ದೀಪಣ್ಣನ ಪ್ಯಾಂಟ್ಸ್ ಎಲ್ಲ. ದೀಪಣ್ಣ ಅಂದ್ರೆ ಯಾರು? ಓ, ಸುದೀಪಣ್ಣನ ಪ್ಯಾಂಟ್ಸಾ ಗೈಸ್? ಈ ಪ್ಯಾಂಟ್ಸ್ ಸುದೀಪಣ್ಣನ ಪ್ಯಾಂಟ್ಸ್ ಅಂದ್ರೆ ಗೈಸ್, ಸುದೀಪ್ ಸರ್ ಅಲ್ಲ, ಹಿಂಗೆ ಹಾಕೋದು ಪ್ಯಾಂಟ್ಸ್ ಎಲ್ಲ ಅಲ್ವಾ? ಫೈನಲಿ ಇವಾಗ 2 ಬಟ್ಟೆ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಈ ಪ್ಯಾಂಟ್ ಮ್ಯಾಚ್ ಆಗುತ್ತೆ ಮೋಸ್ಟ್ಲಿ ಈ ರೆಡ್ಡಿಗೆ, ಅದಕ್ಕೆ ಇದು ತಗೋತಾ ಇದ್ದೀನಿ. ನೀ ಇಕ್ಕೊಂತೀಯಾ? ತಗೋ, ಇಟ್ಕೋ. ಆಯಿತು. ಬಾಳೆ ಎಲೆ ಬೇಕಂದ್ರೆ ನಮ್ಮ ಅಮ್ಮನಿಗೆ, ಅದಕ್ಕೆ ತೊಗೊಳಕ್ಕೆ ಬಂದೀನಿ ಬಾಳೆ ಎಲೆನ. ಹ್ಞೂ, ಚೆನ್ನಾಗಿತ್ತು. ಕಟ್ಟಾಯ್ತು, ಅರ್ಧೋಗ್ಬಿಟ್ಟೈತೆ ಒಂದು. ಇದು ಹಿಂದಗಡೆ ಹೂವು ತೊಗೊಳಕ್ಕೆ ಬಂದಿದ್ದೀವಿ. ಅಪ್ಪಂಗೆ ಹಾಕೋದಕ್ಕೆ ಒಂದು ಹಾರ ಬೇಕು, ಅದಕ್ಕೆ ಹಾರ ತೊಗೊಂಡಿದ್ದೀವಿ, ಮತ್ತು ಶಾವಂತಿಗೆ ಹೂವು. ಇವಳನ್ನ ಎತ್ಕೊಂಡಿರ್ಬೇಕು ಗೈಸ್ ನಾನು. ಅದೇ ಒಂದು ಟಾಸ್ಕ್. ಇದು ನಾಚ ಕರ್ಕೊಂಡ್ಬಂದ್ರೆ ಇದೊಂದು ಟಾಸ್ಕ್ ನನಗೆ. ಕೆಳಗಡೆ ಬಿಟ್ಟರೆ ಓಡೋಗ್ಬಿಡ್ತಾಳೆ ಗೈಸ್. ಇದು ಹೊಂಬಾಳೆ ಅಂತಾರೆ ಇದಕ್ಕೆ. ಸೊ ಬನ್ನಿ, ಇದು ಮನೆಯೊಳಗೆ ತೋರಿಸ್ತೀನಿ ಇದು ಹೊರಗಡೆ ಏನಿದೆ ಅಂತ. ಏಯ್, ರಾಂಗ್ ಸಾಂಗ್ ಆಡ್ತಿಲ್ಲ. ಹೊಂಬಾಳೆ ಬಂತು ಗೈಸ್. ನೋಡಿ, ಆ ಶಾವಂತಿಗೆ ಹೂವು ತೊಗೊಂಡು ಹೆಂಗೆ ಗೊತ್ತಾ? ಸೊ ಅದು ಮಾರು ಬಂದ್ಬಿಟ್ಟು 150 ಆಗಿದೆ ಇವಾಗ. ನಾನು ದೀಪಾವಳಿ ಹಬ್ಬಕ್ಕೆ ಕೊಟ್ಟು ತೊಗೊಂಡಿದ್ದು ನೋಡಿ, ಇದು 300 ರೂಪಾಯಿ ಗೈಸ್ ಒಂದು ಮಾರು. ನೋಡಿ, 150 ರೂಪಾಯಿ ಕಮ್ಮಿ ಆಗೈತೆ ಊದ ರೈಟ್. ಸೊ ಇವಾಗ ಐಟಮ್ ಮನೇಲಿ ಇಟ್ಕೊಂಡಿದ್ದೀನಿ. ಕುಶಾನಿಲಿ ಇರೋಕ್ಕಾಗಲ್ಲ, ಸೊ ಅದಕ್ಕೆ ಅವಳು ಇವಾಗ ಹಿಂದೆ ಬರ್ಬೇಕು. ನಾನು ಹಿಂದೆಗಡೆ ಬಾ ಕುಶಾನಿ, ಬಾ ಮಚ್ಚ. ಸಿ ಯು, ಥ್ಯಾಂಕ್ಸ್ ಫಾರ್ ದ ಕೋಆರ್ಡಿನೇಷನ್. ನಮ್ಮ ಶಾಪಿಂಗ್ ಹೆಲ್ಪ್ ಮಾಡಿದ್ದಕ್ಕೆ ಗೈಸ್. ಫಸ್ಟ್ ಟೈಮ್ ಗೈಸ್ ಕುಶಾನಿ ಹಿಂಗೆ ಕುತ್ಕೊಂಡು ಹೋಗ್ತಾ ಇದ್ದೀನಿ. ತಬ್ಬು ಕಿಟ್ಕೋಬೇಕು ನೀನು, ಆಮೇಲೆ ಬಿದ್ದಿದ್ದೋಗ್ಬಿಡ್ತೀಯ ಹಿಂದೆಗಡೆ. ಓಕೆನಾ? ಹೋಗೋಣ. ಇವಾಗ ಕಾಯಿ ತೊಗೊಳಕ್ಕೆ ನಿಲ್ಸಿದ್ದೆ. ಸೊ ಗೈಸ್ ನೋಡಿ, ಕಾಯಿ 50 ರೂಪೀಸ್ ಅಷ್ಟೇ. ಮೊನ್ನೆ ತೊಗೊಂಡಾಗ 60 ಇತ್ತು, ಇವಾಗ ಕಮ್ಮಿ, 10 ರೂಪಾಯಿ ಕಮ್ಮಿ ಆಗಿದೆ. ಮತ್ತು ಬಾಳೆಹಣ್ಣು ಬೇಕು ಆ್ಯಂಡ್ ಎಲೆ ಬೇಕು. ಇಷ್ಟು ತೊಗೊಂಡೋಗೋಣ. ಕುಶಾನಿಗೆ ಪಾಪ ಫುಲ್ ಬೇಜಾರಾಗೋಗ್ಬಿಟ್ಟಿದೆ, ಆಚೆ ಇದ್ದು ತಾನೇ ಕುಶಾನಿ. ಗೈಸ್ ಅವಳು ಮನೇಲಿ ಇದ್ರೆ ಆಚೆ ಹೋಗೋಣ ಅಂತೇಳು, ಆಚೆ ಇದ್ರೆ ಮನೆಗೆ ಹೋಗೋಣ ಅಂತೇಳು. ಒಂಥರ ಡಿಫ್ರೆಂಟ್ ಗೈಸ್ ಅವಳು. ಗೈಸ್ ನಾವು ಅಪ್ಪನಿಗೆ ಹನಿ ಕೇಕ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಇವಾಗ ಕೇಕ್ ತೊಗೊಂಡೋಗಿ ಬಂದಿದ್ದೀನಿ, ಹನಿ ಕೇಕು. ನಾವು ಅಪ್ಪನಿಗೆ ಸಿಕ್ಕಾಪಟ್ಟೆ ಫೇವ್ರೇಟ್ ಗೈಸ್ ಇದು. ಅಪ್ಪ ಯಾವಾಗ ತಿನ್ನೋದು ಒಂದೇ ಕೇಕ್ ತಿನ್ನೋದು ನಾವು ಅಪ್ಪ. ಗೈಸ್ ಹೆಂಗೆ ಗೊತ್ತಾ, ಮನೆಗೆ ಬಂದೆ ಜಸ್ಟ್ ಇವಾಗ ಕೆಳಗಡೆ. ಗೈಸ್ ಕುಶಾನಿ ನನ್ನ ಮೇಲೆ ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಯಾಕಂತ ಗೊತ್ತಿಲ್ಲ. ನೋಡಿ ಇಲ್ಲಿ, ಯಾಕೆ ಕುಶಾನಿ? ನಾನು ಅವಳಿಗೆ ಚಾಕ್ಲೇಟ್ ಕೊಡ್ತೀನಿ ಅಂತ ಕರ್ಕೊಂಬಂದೆ ಗೈಸ್. ಅವಳು ಚಾಕ್ಲೇಟ್ ಕೊಡ್ಸಿಲ್ಲ, ಅದಕ್ಕೆ ಫುಲ್ ಬೇಜಾರಾಗ್ಬಿಟ್ಟು ಮಕ್ಕ ತಿರ್ಸ್ಕೊಂಬಿಡೋಲ್ಲ ಆ ಕಡೆ. ಕುಶಾನಿ ಹೋಗೋಣ ಮನೆಗೆ. ಕುಶಾನಿ ಬನ್ನಿ ಗೈಸ್, ಹೋಗ್ಲಿ. ಅವಳಿಗೆ ಒಂದು ಚಾಕ್ಲೇಟ್ ಕೊಡ್ಸ್ಕೊಂಬಂದ್ಬಿಡ್ತಿಲ್ಲ ಅಂತಂದರೆ ಪ್ರಾಣ ತೆಗೆದ್ಬಿಡ್ತಲ್ಲ ಹಂಗಂತೂ. ಆಯ್ತು ಕೊಡ್ಸ್ತೀನಿ ಬಾ. ಹತ್ತು ಬೈಕ್ ಕೊಡ್ಸ್ತೀನಿ ಬಾ. ಆಯಿತು ತಗೊಳಮ್ಮ. ಆಯಿತು. ಖುಷಿನೇ ಇವಾಗ? ಖುಷಿನಾ? ಹ್ಯಾಪಿ ಅಂತೇಳು. ತಿನ್ಕೊಂಡು ಕೂತ್ಕೋ ಇವಾಗ. ಗೈಸ್ ಇವಳು ಬರೀ 3 ವರ್ಷಕ್ಕೇ ಕೋಪ ಬರುತ್ತೆ, ಬೇಜಾರಾಗುತ್ತೆ, ನೋವಾಗುತ್ತೆ, ಎಲ್ಲ ಆಗುತ್ತೆ ಗೈಸ್ ಅವಳಿಗೆ. ಬರೀ 3 ವರ್ಷಕ್ಕೆ. ನೀನು 3 ವರ್ಷ ಆಗಿಲ್ಲ ಅವಳಿಗೆ, ಇನ್ನೂ 2 ಮಂತ್ಸ್ ಇದೆ 3 ವರ್ಷ ಕಂಪ್ಲೀಟ್ ಆಗೋದಕ್ಕೆ. ಆದರೆ ನೋಡ್ರ ಅವಳಿಗೆ ಎಲ್ಲ ಗೊತ್ತು ಗೈಸ್, ಕಿಲಾಡಿ ಇವಳು. ಅದೇ ಹೇಳೋದು, ಈಗಿನ ಕಾಲ ಜನ್ರೇಷನ್ ಮಕ್ಕಳುಗಳಿಗೆಲ್ಲ ಎಲ್ಲ ಗೊತ್ತಿರುತ್ತೆ, ಇಂಥದ್ದು ಗೊತ್ತಿಲ್ಲ ಅನ್ನಂಗಿಲ್ಲ ಗೈಸ್ ಅವ್ರಿಗೆ. ಟೈಮ್ ಚೇಂಜಸ್ ಆ್ಯಂಡ್ ಜನ್ರೇಷನ್ ಚೇಂಜಸ್. ನೋಡಾ, ಅಯ್ಯೋ ಮುಂಚೆನೇ ಎಷ್ಟು ಚೆನ್ನಾಗಿತ್ತು. ಏನೋ ಮಾಡೋಕೆ ಹೋಗ್ಬಿಟ್ಟು ಹಿಂಗೆಲ್ಲ ಹಾಳು ಮಾಡಿ ಕೊಡ್ರು ನಮ್ಮ ರೋಡ್ನ ಮಾತ್ರ. ನೋಡಿ ಇಲ್ಲಿ ಫುಲ್ ಡೈಲಿ ಹಿಂಗೆ ಸಿಲ್ಕ್ ಥರ ಆಗೋಗ್ಬಿಟ್ಟಿದೆ ಎಲ್ಲ ಗೈಸ್. ಗುಣ ನೋಡಿ ಗೈಸ್, ಗುಣ ಎದ್ಬಿಟ್ಟವನೇ, ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟವನೇ.
ಬೊಟ್ಟಿಕ್ಕಿಲ್ಲ ಏನಿಕ್ಕಿಲ್ಲ ಅಣ್ಣಂಗೆ ಬೊಟ್ಟಿಕ್ಕೆ ಕೈಯಲ್ಲಿ ಬಾಯಲ್ಲಿ ಕೈ ಇಕ್ಕೊಂಡು ಹಬ್ಬ ಕೈ ಇನ್ನ ಸಣ್ಣ ಮಾಡ್ಕೊಬಿಡ್ದಂಗೆ ಮೋಸ್ಟ್ಲಿ ಅವನು. ಇಲ್ಲೆಲ್ಲ ಎಂಜ್ಲು ಮಾಡ್ಕೊಂತಾನೆ, ಎಲ್ಲ ಗುಳ್ಳೆ ಆಗ್ತೈತೆ. ಬರೀ ಕಂಪ್ಲೇಂಟ್ ಕೊಡ ನಿನ್ನ ಬಗ್ಗೆ. ನಿಮ್ಮ ಬಗ್ಗೆ ಬರೀ ಕಂಪ್ಲೇಂಟ್ ಹೇಳ್ತಿದ್ದಲ್ಲ ನಿಮ್ಮಮ್ಮ. ಬೈ ನೀವು ಅಮ್ಮಂಗೆ, ಬೈ ಅಮ್ಮಂಗೆ ಬೈ ಅಲ್ವಾ? ಒಂದು ತಲೆ ಮೇಲೆ ಪೌಡ್ರ್ ಹಾಕ್ಬಿಟ್ಟವ್ರು ಅವನಿಗೆ, ಫುಲ್ ಪೌಡ್ರು. ನಾನು ಬಿಳಿ ಕೂದು ಹೋಗ್ಬಿಟ್ಟಿದ್ದೆ ಅನ್ಕೊಂಬಿಟ್ಟೆ ಅವನಿಗೆ, ಪೌಡ್ರ್ ಹಾಕ್ಬಿಟ್ಟವ್ರೆ. ಲವ್ವು. ಇವತ್ತು ನಮ್ಮ ಮದರ್ ಏನೋ ಅಡುಗೆ ಮಾಡ್ತಿದ್ದಾರೆ. ಏನು ಮಾಡ್ತಿದ್ಯಮ್ಮ ಅಡುಗೆ ಇವತ್ತು? ಒಬ್ಬಟ್ಟು ಮಾಡ್ತಿದ್ಯಾ ನೀನು? ಒಬ್ಬಟ್ಟು ಏನು ಹೆಂಗೆ ಮಾಡೋದು ಅಂದರೆ ಬೇಳೆದ ಇಲ್ಲಾಂದ್ರೆ ಕಾಯ್ದ? ಬೇಳೆ ಒಬ್ಬಟ್ಟು. ಕಾಯಿ ಒಬ್ಬಟ್ಟು ಮಾಡು. ಕಾಯಿ ಒಬ್ಬಟ್ಟು ಮಾಡೋಕ್ಕಾಗಲ್ಲ ಇವಾಗ, ಟೈಮ್ ಆಯಿತು. ಬೇಳೆ ಒಬ್ಬಟ್ಟು ಮಾಡ್ತೀನಿ. ಕಾಯಿ ಒಬ್ಬಟ್ಟು ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಂ. ನಿಂಗೆ ಗೊತ್ತು ನೀವು ಮಾಡೋಕೆ ಒಬ್ಬಟ್ಟು ಚೈತ್ರ? ಮಾಡೋಕೆ ಗೊತ್ತಾ ಒಬ್ಬಟ್ಟು? ಅಮ್ಮ ಸೈಡ್ ಬಾಂಬ್ಷ ಅವ್ಳು ಮಾಡ್ತಾಳೆ. ಮಾಡೆ ಮ್ಯಾಗಿ ಎಲ್ಲ. ಒಬ್ಬಟ್ಟು ಕೇಳಿದ್ದ ಮ್ಯಾಗಿ ಕೇಳಿಯಾ ನಿಂಗೆ? ಇಲ್ಲ ನೀ ಮ್ಯಾಗಿ ಇವಾಗ ನೀ ಮ್ಯಾಗಿ ನಾ ಮಾಡ್ತೀನಿ, ಒಬ್ಬಟ್ಟು ನೀನು ಮಾಡು. ಆಮೇಲೆ ತಿಂತ್ಯಾ ಮಾಡ ನೀನು ತಿಂತ್ಯಾ ಚೆನ್ನಾಗಿ ತಟ್ಬಿಟ್ಟು ತಿನ್ಕೊಂಬಿಡು ಹಂಗೇನು ಒಬ್ಳೆ. ನೆಕ್ಸ್ಟ್ ನಾವು ಒಂದ್ಸರಿ ನಮ್ಮ ಅಕ್ಕನ ಕೈ ಮಾಡ್ಬೇಕಾಯ್ತು ಒಬ್ಬಟ್ಟು, ನೋಡ್ಬೇಕು ಅವಳು ಯಾವ ಥರ ಒಬ್ಬಟ್ಟು ಮಾಡ್ತಾಳೆ ಅಂತ. ನಮ್ಮ ಮಗು ಯಾಕೆ ಅಳ್ತೀಯಲ್ಲ? ಯಾಕಮ್ಮ ಅಳ್ತಿದ್ಯಾ? ಯಾಕೆ ಅಳ್ತಿದ್ಯಲ್ಲೇ ಕಳ್ಳ? ಯಾಕೆ ಅಳ್ತಿದ್ಯಾ? ಸುಮ್ಮನಿರು. ಸೈಲೆಂಟ್ ರಾಜ, ಸೈಲೆಂಟ್. ಬಾಯಲ್ಲಿ ಕೈ ಇಕ್ಕೊಂಡು ನೀನು. ಹಾಂ, ಕಚ್ಕೊಂಡು ಕೂತ್ಕೋ. ಅಮ್ಮ ಮತ್ತು ಮಗಳು ಇಬ್ಬರು ಸೇರಿಕೊಂಡು ಇವತ್ತು ಅಡುಗೆ ಮಾಡಿದ್ದಾರೆ. ಒಬ್ಬಟ್ಟು, ಸಾಂಬಾರು, ಪಾಯಸ ಮಾಡ್ತವ್ರೆ. ನಮ್ಮಲ್ಲಿ ಏನೋ ಮಾಡ್ತಾರೆ. ಏಮ್ಮ ಇದು? ಒಬ್ಬಟ್ಟು ರುಬ್ಕೊತಾ ಇದ್ದೀನಿ. ಇನ್ನೂ ಮಾಡಿಲ್ಲ ಒಬ್ಬಟ್ಟು ನೀನು? ಇವಾಗಲೇ ಮಾಡಿ ಗೈಸ್ 3 ಅವರ್ ಗೈಸ್ ಒಬ್ಬಟ್ಟು ಕಾಯ್ತಾ ನಾವು. ಇನ್ನು ಅಮ್ಮ ಒಬ್ಬಟ್ಟೆ ಮಾಡಿಲ್ಲ ಇನ್ನು. ತಕ್ಷಣ ಆಗ್ಬಿಡುತ್ತೆ. ರೂಮ್ ಹತ್ರ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬಿಸಿಲು ಬರ್ತಿಲ್ಲಿ. ಒಂಥರ ಚೆನ್ನಾಗಿದೆ ಇದು ನೋಡೋದಕ್ಕೆ. ಸಕ್ಕದಾಗಿ ಬರುತ್ತೆ ಬಿಸಿಲು. ಕರೆಕ್ಟ್ ಡೈರೆಕ್ಟಾಗಿ ಇಲ್ಲೇ ಬರುತ್ತೆ. ಚಂದ್ರ ಕೂಡ ಇಲ್ಲೇ ಬರ್ತಾನೆ, ಸೂರ್ಯ ಕೂಡ ಇಲ್ಲೇ ಬರ್ತಾನೆ. ನನ್ನ ರೂಮ್ಗೆ ತುಂಬ ಇಷ್ಟ. ಅಂದರೆ ಹಿಂಗೆ ಬರ್ಬೇಕು ಗೈಸ್, ಮನೆಗೆ ಬೆಳಗ್ಗೆ ಬರ್ಬೇಕು, ಈ ಥರ ಸೂರ್ಯನ ಬೆಳಗ್ಗೆ ಬರ್ಬೇಕು. ಅವಾಗ ಪಾಸಿಟಿವ್ ವೈಬ್ ಇರುತ್ತೆ. ನನ್ನ ರೂಮ್ ಪೂರ್ತಿ ಪಾಸಿಟಿವ್ ವೈಬ್ ಗೈಸ್. ನನಗೆ ಬಂದು ಒಂದು ನೆಗೆಟಿವ್ ಬಂದು ನಮ್ಮ ಮನೆಗೆ, ನೆಗೆಟಿವ್ ಬಂದು ನನ್ನ ರೂಮ್ಗೆ. ಪಾಸಿಟಿವ್ ಎಷ್ಟು ಚೆನ್ನಾಗಿದ್ದೆ, ಇವ್ನು ಪಾಸಿಟಿವು, ನೀವಮ್ಮ ನೆಗೆಟಿವ್ ಕಣ. ನೆಗೆಟಿವ್ ನೀವಮ್ಮ. ಯಾಕೆ ಗೊತ್ತಾ ಗೈಸ್ ನೆಗೆಟಿವ್ ಅವಳು? ಅವಳ ಬಾಯಲ್ಲಿ ಮಚ್ಚೆ ಇದೆ. ಅವಳು ಏನು ಹೇಳ್ತಾಳೆ ಅದು ನಿಜ ಆಗ್ಬಿಡುತ್ತೆ ಗೈಸ್, ಅದಕ್ಕೆ ನೆಗೆಟಿವ್ ಅವಳು. ತೋರಿಸಿ ಮಚ್ಚೆ ತೋರಿಸ್ತೀನಿ ನನಗೆ ಅಲ್ಲಿ. ಹೌದಾ? ಅವಳು ಏನು ಹೇಳ್ತಾಳೋ ಅದಾಗುತ್ತೆ. ನಿಮ್ಮಮ್ಮ ಏನು ಹೇಳ್ತಾಳೋ ಅದಾಗುತ್ತೆ ಕಣ ಮಗ. ಏನು ಕರೆಕ್ಟಾ? ಅವ್ನು ನೋಡ್ತಾ ಅವನು ಏನು ಮಾಡ್ತಾವ, ನನ್ನ ಮಾಮ ಮಿಂಟ್ಮೆಂಟ್ಲ ಮಾಡ್ತಾನಲ್ಲ ಅಂತ ಅಲ್ವಾ ತಾನೇ? ಮುಂದೆ ಪೂಜೆ ಮಾಡಬೇಕು. ಸೊ ಅದಕ್ಕೆ ನಮ್ಮಮ್ಮ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಸೊ ಎಲ್ಲ ಫ್ರೆಶ್ ಅಪ್ ಆಗಿ ಇವಾಗ ಪೂಜೆ ಮಾಡುವ ಬನ್ನಿ. ನೋಡಿ ಗೈಸ್, ಇದ್ರೊಳಗಡೆ ಇದೇನೆ, ಇದಕ್ಕೆ ಒಂಬಾಳೆ ಅಂತ ಅಂತಾರೆ. ನೋಡಿ ಹಿಂಗೆ ಇದೆ ಒಂಬಾಳೆ. ಇದೆಲ್ಲೂ ಸಿಗಲ್ಲ ಗೈಸ್ ಇಲ್ಲಿ ಅಲ್ಲಮ್ಮ? ಹ್ಞೂ, ತೆಂಗಿನ ಮರ ಇರೋ ಕಡೆ ಸಿಗ್ತದೆ. ತೆಂಗಿನ ಮರದ ಬೆಳೆಯೋದು? ತೆಂಗಿನ ಮರ, ಅಡಿಕೆ ಮರ, ಹಾಂ, ಇಂಥ ಕಾರ್ಯಗಳಿಗೆ ತೆಂಗಿನದು ಇಡ್ತಾರೆ. ಓಕೆ. ಈ ಶುಭ ಕಾರ್ಯ ಮಾಡ್ತಾರಲ್ಲ ಅದಕ್ಕೆ ಅಡಿಕೆ ಇಡ್ತಾರೆ. ಓಕೆ. ಕುಶನಿ ನೋಡೆ, ಕುಶನಿ ಹೆಂಗೈತಿದು? ಹೆಂಗೈತೆ? ಚೆನ್ನಾಗಿದ್ಯಾ? ಮಾತಾಡೆ. ನಾನೇನೇ ಮಾತಾಡಿಲ್ಲಪ್ಪ ಅವಳಿಗೆ. ಇವಳೊಬ್ಳು ಗೈಸ್ ಮೂಡಿ ಪರ್ಸನ್ ಇವಳು. ಸುಮ್ಮನೆ ಕೋವ ಮಾಡ್ಕೊಂಡ ನನ್ನ ಮೇಲ್ಗಡೆ. ನಾನೇನೋ ಬೈದಿಲ್ಲ ಅವಳಿಗೆ, ಸುಮ್ಮನೆ ಕೋವ ಮಾಡ್ಕೊಂತಾಳ ನನ್ನ ಮೇಲೆ ಅವಳು. ಸೊ ಗೈಸ್ ಇವಾಗ ಇಲ್ಲಿ ರೆಡಿ ಮಾಡ್ಕೊತಿದ್ದಾರೆ. ಸೊ 3 ಇದೆ ನೋಡಿ ಗೈಸ್. ಇದು ನಮ್ಮ ಅಪ್ಪನಿಗೆ, ಇದು ಅವ್ರಪ್ಪನಿಗೆ, ಅದು ಅವ್ರ ಅಮ್ಮನಿಗೆ, ಗೊತ್ತಿಲ್ಲ, ಮೋಸ್ಟ್ಲಿ 3 ಇದೆ. ಸೊ 3ನ ರೆಡಿ ಮಾಡ್ತಾಳೆ ನಮ್ಮ ಅಕ್ಕ. ಫಸ್ಟ್ ಟೈಮ್ ಗೈಸ್ ನಮ್ಮ ಅಕ್ಕ ಕೆಲಸ ಮಾಡ್ತಿರೋದು ಲೈಫಲ್ಲಿ. ಸುಮ್ಮನೆ ಮಾಡು. ಗೈಸ್ ನಮ್ಮ ಅಮ್ಮ ಮಧ್ಯಾಹ್ನದಿಂದ ಅಡುಗೆ ಮಾಡ್ತಾ ಇವ್ರೆ ಗೈಸ್. ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಇವಾಗ 7 ಗಂಟೆ ಆಗಿದೆ. 7 ಗಂಟೆ ನಮ್ಮ ಅಮ್ಮ ಅಡುಗೆ ಮಾಡೋದೇ ಮುಗಿಸಿಲ್ಲ, ಇನ್ನು ಮಾಡ್ತಾನೆ ಅವ್ರೆ. ಏನಮ್ಮ ಅಷ್ಟು ಅಡುಗೆ ಏನಮ್ಮ ಮಾಡಿದೆ? ಹೇಳೋದಕ್ಕೇನಪ್ಪ, ಅಡುಗೆ ಅಂತ ಹೇಳೋದಕ್ಕೆ ಸುಲಭ, 3 ಅಕ್ಷರ. ನಿಂತ್ಕೊಂಡು ಮಾಡ್ದಾಗ್ತಾನೆ ಗೊತ್ತಾಗಲ್ಲ. ವಡೆ ತರ್ತಾವ್ರೆ ಇವಾಗ. ವಡೆ ಬಿಡ್ತಾವ್ರೆ. ವಡೆ ಖುಷಿ ನೋಡಿ. ನಿನ್ನ ಬಿಡ್ತಾವ್ರೆ ವಡೆಗೆ ವಡೆ. ನೀನಾಗ ನಂಗೆ ಹೊಡಿತಿದ್ಯಾ? ನಮ್ಮ ಡ್ಯಾಡಿಗೆ ಇವಾಗ ಹಾರ ಹಾಕಾಯ್ತು ನೋಡಿ ಗೈಸ್. ಇದು ಕುಂಕುಮ ನಾವು ಇಟ್ಟಿರೋದಲ್ಲ, ಓಕೆನಾ? ನಾವು ಅಪ್ಪನೇ ಇಟ್ಕೊಂಡಿರೋದು ಕುಂಕುಮ. ಈ ಫೋಟೋ ಕುಂಕುಮನೇ ನಾವು ಇಡೋ ಅವಶ್ಯಕತೆ ಇರಲ್ಲ ಗೈಸ್. ನಾವು ಅಪ್ಪನೇ ಇಟ್ಕೊಂಡ್ಬಿಟ್ಟವ್ರು ದೊಡ್ಡದಾಗಿ. ಗಂಧ ನಮ್ಮ ಅಪ್ಪ ಗಂಧ ಇಟ್ಕೊಂಡು ಅದ್ರ ಮೇಲೆ ಕುಂಕುಮ ಇಟ್ಕೊಂಡಿದ್ರು ನೋಡ್ರಿ ಗೈಸ್. ಅವಳು ಅವಾಜ್ ನೋಡಿ ಗೈಸ್. ಪಾಪ ಚಿಕ್ಕ ಮಗು ಮೇಲೆ ದೌರ್ಜನ್ಯ ಮಾಡ್ತಾವಳೆ. ಹಾ, ಆ ಚಿಕ್ಕ ಮಗು ಮೇಲೆ ದೌರ್ಜನ್ಯ ಮಾಡ್ತೀಯಾ? ಅದಕ್ಕೆ ನಂಗೂ ಬೇಕಂತ ಬಲ್ ಹತ್ರ ಹೋಗಿ ತೋರ್ಸೋದು ಹೆಂಗಿಕೊಳ್ಳಲಿ. ಎಲ್ಲಿಟ್ಟವಳೆ? ನೋಡಲಿ ಬಟ್ಟೆ ಬೇರೆ ತೆಗೆದಿಕೊಳ್ಳಲಿ. ಗೈಸ್ ಇಲ್ಲಿ ನೋಡಿ ಗೈಸ್, ಇವಳು ಕತೆ ಅಲ್ಲಿ 3 ಜನ ಒಂಬಳೆ ಕೊಟ್ವಿ. ಆಮೇಲೆ ಅಲ್ಲಿ ನೀರ್ ಒಂಬಳೆ ಒಳಗಡೆ ಹಾಕಿದಕ್ಕೆ ನಂಗೆ ಲೋಟದಲ್ಲಿ ನೀರ್ ಹಾಕೊಂಡು ನಾನು ಇಟ್ಬೇಕು. ಅದನ್ನ ಇಟ್ವಿ ಕೊಟ್ವಿ.
ಯಾರ್ ಬಟ್ಟೆ ಅದು ಅಲ್ಲೇ ಹಂಗಿಡ್ಬಾರ್ದು ಕಣೆ ಕುಶಾನಿ. ಆಮೇಲೆ ಬಟ್ಟೆ ಇಟ್ಟೋದಕ್ಕೆ ನಂಗೂ ಬಟ್ಟೆ ಬೇಕು ಅಂದ್ಲು. ಫಸ್ಟ್ ಇದಕ್ಕೆ ಸೀರೆ ಇಟ್ವಿ, ನಂಗೆ ಸೀರೆ ಬೇಕು ಅಂದ್ಲು, ವೇಲ್ ಮಾಡ್ಸ್ಕೊಟ್ಟೆ. ಆಮೇಲೆ ಶರ್ಟ್ ಪ್ಯಾಂಟ್ ಇಟ್ರೆ ನಂಗೆ ಬಟ್ಟೆ ಬೇಕು ಅಂದ್ಲು, ಅದನ್ನು ಕೊಟ್ಟೆ. ಎಷ್ಟು ಅಂತ ಕೊಡ್ಲಿ ಕೇಳಿದ್ರೆ ಅಕ್ಷತೆ ರೆಡಿ ಮಾಡ್ಲಿಕ್ಕೆ ನಂಗೆ ಅಕ್ಷತೆ ಕೊಡೋದು ನಂಗೂ ಬೇಕು ಅಂತ ಬಟ್ಟೆ ಇಟ್ಕೊಂಡಿತ್ತು ಅವಳೆ. ಲೇ ಕುಶಾನಿ ಬಾಯಿ ನಿಮಿಷ ಹೇಳ್ತೀನಿ, ಅದೆಲ್ಲ ಸತ್ತಿರೋರು ಮಾಡೋದು, ನೀನ್ ಮಾಡ್ಬಾರ್ದು ಅವೆಲ್ಲ. ನೋಡಿ ಗೈಸ್ ಯಾವ ತರ ಮಾಡ್ಕೊಂಡವಳು ಅವಳಿಗೆ. ಯಪ್ಪ ನೀನು ಕ್ರಿಮಿನಲ್ ಕಣೆ ಕುಶಾನಿ, ನೀನು ಕ್ರಿಮಿನಲ್ ನೀನು. ಏನ ಕಾಸಾ? ಅದಕ್ಕೆ ಕಾಸು ಕೊಡ್ಬೇಕು ನಿನಗೆ. ನಾವೆಲ್ಲ ಇಟ್ಟಿದ್ರೆ ಅಲ್ಲಿ ನೋಡಿ ಗೈಸ್, ಅವಳು ಸೆಂಟರ್ ಇಟ್ಬಿಟ್ಟು ಕುಶಾನಿದು ಯಾಕೆ ಇಟ್ಟಿದ್ಯಾ ನೀನು? ತೆಗಿಯಮ್ಮ ಅದನ್ನ, ಅದು ನೋಡ್ದು ನೋಡಿ ಗೈಸ್, ಅದೇನೇನೋ ಮಾಡ್ತಾವಳೆ ಕಿತಾಪತಿ. ನೋಡಿ ಗೈಸ್ ಇಲ್ಲೆಲ್ಲ ನಾವು ಊಟ ಇಟ್ಟಿದ್ರೆ ಅವ್ರಿಗೆ, ಅವಳು ಊಟ ತಟ್ಟೆ ಹಾಕೊಂಡು ಇರ್ತಾಳೆ ಗೈಸ್ ಅಲ್ಲಿ. ಲೇ ತಿನ್ನಿಸ್ತಾ ಇದೆ ಲೇ, ಅದಕ್ಕೆ ತಿನ್ನಿಸ್ತಾವಳು ಕಣೆ ಇವಳು. ಒಂಥರ ಕ್ಯೂಟ್ ಗೈಸ್ ಇವಳು. ಸಾಕು ಸಾಕು ಸಾಕಲ್ಲಿ ಜಾಗ ಎಲ್ಲ ಬಿಟ್ಬಿಡು, ತಗೊಂಬಿಡಿ ಕಡೆ. ದೀಪ ಐತೆ ಕುಶಾನಿ. ಅಯ್ಯೋ ನಡಿ ಅಲ್ಲೇ ಇಕ್ಕು, ಇಕ್ಕಿರ್ತಾನೆ ಇಕ್ಕು ಹಂಗೆ ಸುಮ್ಮನೆ ಇಕ್ಬಿಟ್ ಬಾ. ಅನ್ನ ಅನ್ನ ಅಂತೀನಿ, ತಟ್ಟೆ ತಂದಿರಿ ಗೊತ್ತಾ ಅನ್ನನ, ಅನ್ನ ಕೇಳ್ತೋಳು ಕೊಟ್ಬಿಡು ಅವಳಿಗೆ. ಸೊ ಗೈಸ್ ನಮ್ಮ ಬೆಳಗ್ಗೆಯಿಂದ ಮಾಡಿರೋ ಅಡುಗೆ ಎಲ್ಲ ಬಡಿಸಿ ಇವ್ರಿಗೆ, ಇವ್ರು ಹೊಟ್ಟೆ ತುಂಬ ತಿನ್ಬೇಕು. ಇವಾಗ ತಿಂದಿಲ್ಲ ಅಂತಂದ್ರೆ ಏನು ಮಾಡಕ್ತಿದ್ರ? ತಿಂತಾರಾ? ನಾವು ಅಪ್ಪಂಗೆ ಮೊಸರನ್ನ ಮಾಡಿಕ್ಬೇಕಿತ್ತು. ಇದು ಯಾರ್ದು? ಇದು ಅವ್ರ ಅಜ್ಜಿದು. ಅವ್ರ ಅಜ್ಜಿ ಅಲ್ಲ, ನೀನು ಅಜ್ಜಿ. ಸೊ ಇದು ನಮ್ಮ ಅಜ್ಜಿದು, ಇದು ಅದು ಅಪ್ಪ ಅಪ್ಪನಿಗೆ, ಅದು ಅವ್ರ ಅಪ್ಪಂದು. ಅಲ್ಲ ಅಲ್ಲ, ಮತ್ತೆ ಮಧ್ಯದಲ್ಲಿರೋದು ಅಪ್ಪನ. ಹೌದು ಗೈಸ್ ಇದು ನಮ್ಮ ಅಪ್ಪಂದು, ಅದು ನಮ್ಮ ತಾತಂದು, ಇದು ನಮ್ಮ ಅಜ್ಜಿದು. ನಮ್ಮ ಅಪ್ಪನ ಫೇವ್ರೆಟ್ ಹನಿ ಕೇಕು. ಇಲ್ಲಿ ಇಟ್ಬಿಡೋಣ ಹನಿ ಕೇಕ್ ನಮ್ಮ ಅಪ್ಪನಿಗೆ ತಿನ್ಲಿ. ವಿಮಲ್ ತಂದಿಕ್ಬೇಕಿತ್ತು. ಏನು ವಿಮಲ್? ಹ್ಞೂ ಗೈಸ್ ನಮ್ಮ ಅಪ್ಪ ವಿಮಲ್ ನಮ್ಮ ಅಪ್ಪ ಹಾಕೊಂತಿದ್ರು. ಅರೆ ಈ ವಿಮಲ್ ಎಲ್ಲ ವಿಡಿಯೋ ತೋರಿಸ್ಬಾರ್ದು, ಚಿಕ್ಕ ಚಿಕ್ಕ ಮಕ್ಕಳು ನೋಡ್ತಾ ಇರ್ತಾರೆ. ಸೊ ಅದಕ್ಕೆ ಅದನ್ನು ತೋರಿಸಿಲ್ಲ ಅಷ್ಟೇ. ಗೈಸ್ ನಮ್ಮ ಅಮ್ಮನೇ ಹೇಳ್ತವ್ರೆ ಆಚೆ ಹೋಗ್ಬಿಟ್ಟು ಇವಾಗ ಕರಿಬೇಕಂತ ನಮ್ಮ ತಾತ ಅಜ್ಜಿನ ಮತ್ತು ನಮ್ಮ ಅಪ್ಪನ ಊಟ ಮಾಡೋದಕ್ಕೆ ಬನ್ನಿ ಬನ್ನಿ ಅಂತ. ಗೈಸ್ ಬನ್ನಿ ಹೋಗ್ಬಿಟ್ಟು ಕೂಗ್ಬಿಟ್ಟು ಬರೋಣ ಅವ್ರನ್ನ ಬನ್ನಿ ಅಂತ. ಇಲ್ಲಿ ಕೂಗಿದ್ರೆ ಅಕ್ಕಪಕ್ಕ ಮನೆಯವರೆಲ್ಲ ಮೆಂಟ್ಲು ಅನ್ಕೊಂಡ್ರಲ್ಲ, ಬನ್ನಿ ಮೇಲೆ ಹೋಗೋಣ. ಗೈಸ್ ಒಂದು ಫ್ಲೋರ್ ಮೇಲ್ಗಡೆ ಬಂದೆ, ಇಲ್ಲಿ ಸದ್ಯ ಯಾರೂ ಇಲ್ಲ. ಸೊ ಕೂಗೋಣ ಕುಶಾನಿ, ಕೂಗೋಣ ಇವಾಗ ಅವ್ರನ್ನ. ಗ್ರ್ಯಾಂಡ್ ಫಾದರು, ಗ್ರ್ಯಾಂಡ್ ಮದರು, ಫಾದರ್ ಬನ್ನಿ, ನಿಮಗೋಸ್ಕರ ರುಚಿ ರುಚಿಯಾಗಿರೋ ಅಡುಗೆ ಮಾಡಿದ್ದೀವಿ, ಬನ್ನಿ ತಿನ್ಕೊಂಡು ಹೋಗಿ, ಹೊಟ್ಟೆ ತುಂಬ ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಂಡು ತಿನ್ಕೊಂಡು ಹೋಗಿ. ಸೊ ಕರೆದಿದ್ದೀನಿ, ಅವ್ರು ಬರ್ತಾರೆ, ಮನೆಗೆ ಹೋಗೋಣ ನಾವು. ಹಾಂ ಕೂಗ್ ಬಂದಿದ್ದೀನಿ, ಫ್ಲೈಟ್ ಇವಾಗ ಲ್ಯಾಂಡ್ ಆದ್ರಂತೆ, ಬರ್ತಾವ್ರೆ, ಸ್ವಲ್ಪ ಲೇಟ್ ಆಗುತ್ತೆ ಬರೋಕ್ಕೆ. ನಾವೆಲ್ಲ ಆಚೆ ಹೋಗ್ಬೇಕಂತೆ, ಅವ್ರು ಬಂದು ತಿನ್ಕೊಂಡು ಹೋಗ್ತಾರಂತೆ. ಖುಷಿ ಗುಣವು ಕೈ ಮುಕ್ಕೊಳ್ಳೋ ತಾತನಿಗೆ. ಅವ್ರಿಗೆ ಊಟ ಮಾಡೋದಕ್ಕೆ ಬಿಟ್ಬಿಟ್ಟು ನಾವು ಆರಾಮಾಗಿ ಆಚೆ ಇರೋಣ ಒಂದು 10 ನಿಮಿಷ. ಅವ್ರ ಹೊಟ್ಟೆ ಅಷ್ಟರಲ್ಲಿ ಊಟ ಮಾಡ್ಕೊಳ್ಳಿ. ನೀವು ಧೂಪ ಧೂಪ ಹಾಕೋಣ. ಎಸ್ ಪಾಪ ಡೆಡಿಕೇಶನ್ ಹೊಡೆದು ಬಾರೇ, ಯಾರೇನು ಮಾಡ್ತಾರೋ ಅದು ಮಾಡಬೇಕು. ಸೊ ಗೈಸ್ ಅವ್ರನ್ನ ಬಿಟ್ಬಿಟ್ಟು ನಾವು ಆಚೆ ಹೋಗ್ತಿದ್ದೀವಿ. ನಡೀರಿ ಊಟ ಮಾಡ್ಕೊಂಡು ನಡೀರಿ. ಅವರು ದೊಡ್ಡ ಊಟ ಮಾಡ್ಕೊಂಡು ಎಲ್ರು ನಡೀರಿ ಖುಷಿ ನಡಿ. ಗೈಸ್ ಅವ್ರನ್ನ ಬಿಟ್ಟಿದ್ದೆ ಒಳಗಡೆ ಊಟ ಮಾಡೋದಕ್ಕೆ, ನಾವೆಲ್ಲ ಆಚೆ ಇದ್ದೀವಿ. ಓಯ್ ನೀ ಎಲ್ಲೇ ಇದ್ದೇನೆ? ಬಾರೆ ಗುಮ್ಮ ಬಂದ್ಬಿಡುದು, ದೆವ್ವ ಬಂದ್ಬಿಡುದು, ಬಾರೆ ಅವನು ಒಳಗಡೆ ದೆವ್ವ ಇರುತ್ತೆ. ಬಾ ನಡಿ ಆರಾಮಾಗಿ ಊಟ ಮಾಡ್ರಿ, ನಾ ಬರಲ್ಲ, ಊಟ ಮಾಡ್ಕೊಳ್ರಿ. ಇರ್ಲಿ ಬಿಡು, ನಾನು ನೋಡೋಣ ಅವ್ರು ಊಟ ಮಾಡ್ತಾರೆ ಇಲ್ಲ ಅಂತ ಗೊತ್ತಾಗುತ್ತೆ. ಹಾಂ ಇದೊಂಥರ ಮೂಡ್ ನಂಬಿಕೆ ಗಾಯ್ಸಿದ್ದು, ಅವ್ರು ಬರ್ತಾರೆ ತಿಂತಾರೆ ಅಂತ. ನಿಜಾನ ಅದು? ಓಕೆ ಹಾಂ ಇಲ್ಲ ಮತ್ತೆ ಬಂದು ನಂಗೆ ಇದು ಮಾಡ್ತಾರಂತಾನೆ ಬಿಟ್ಬಿಟ್ಟು ಬಂದು ಆಚೆ ಕೂತ್ಕೊಳ್ಳೋದು. ಓಕೆ ಗೈಸ್ ಎಲ್ಲ ಕೂತ್ಕೊಳ್ಳಿ ಆರಾಮಾಗೆ, ಕಷ್ಟದಾಗ ಮಾತಾಡ್ಕೊಳ್ರಿ ಅಷ್ಟಲ್ಲಿ. ಅವ್ರು ಬಂದು ತಿನ್ಕೊಂಡು ಹೋಗ್ಲಿ. ನಿಮ್ದಾಗಿದ್ರೆ ನಾವು ಒಳಗೆ ಬರ್ತೀವಿ, ಆಯ್ತಾ? ಓ ಇನ್ನೂ ತಿಂತಾವೆ, ವೆಯ್ಟ್ ಮಾಡೋದು. ಹುಷಾರಿ.
ಕೇಳ್ಕೊಂಬೋಗ್ಬಿಟ್ಟು ನೀನು ಕೇಳ್ಕೊಂಬೋಗ್ಬಿಟ್ಟು ಅವ್ರಿಗೆ ತೆಗೆ ಇವಾಗ ಒಳ ಹೋಗ್ತಿದ್ದೀವಿ. ಊಟ ಮಾಡಿದ್ರಾ? ಚೆನ್ನಾಗಿತ್ತ ಊಟ? ಅಡುಗೆ ಇಷ್ಟ ಆಯ್ತಾ? ಅಡುಗೆ ಇಷ್ಟ ಆಗಿಲ್ವಾ? ಹೇಳ್ರಪ್ಪ, ಏನು ಹೇಳ್ತಾನೆ ಇಲ್ಲ ಕುಶಾನಿ ಅವರು. ಕೇಳಿ ಕುಶಾನಿ, ಅಡುಗೆ ಇಷ್ಟ ಆಯ್ತು ಅವ್ರಿಗೆ ಅಂತ. ಗೈಸ್ ಒಂದು ಚೂರು ತಿಂದಿಲ್ಲ ಗೈಸ್, ಒಂದು ಚೂರು ತಿಂದಿಲ್ಲ ಅವರು. ಕೇಕ್ ತಿನ್ಕೊಂಡು ಹೋಯ್ತಾ ಗೈಸ್? ನಾವು ಅಪ್ಪ ಕೇಕ್ ತಿನ್ಕೊಂಡು ಗೈಸ್ ಇಲ್ಲಿ ನಿಜವಾಗ್ಲು? ಹೌದಾ? ಓ ಇಲ್ಲ ನೋಡಿ, ಇಲ್ಲಿ 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 ಮೆತ್ಕೊಂಡೈತೆ, ಕಿತ್ಕೊಂಡೈತೆ. ತಿನ್ನೋಷ್ಟೆಲ್ಲ ಒಳಗೆ ಬಂದ್ಬಿಟ್ಟಿವಿ ನಾವು. ಗೈಸ್ ಇವಾಗ ಹಿಂಗಿತ್ತು. ಈಗ ಇವಾಗ ನಾವು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಪಿತೃಪಕ್ಷನ ಈ ಥರ ಮುಗಿಸ್ತಾ ಇದ್ದೀವಿ ನಾವು. ಅನಿಸಿದ್ರ ಚೆನ್ನಾಗಿತ್ತು ಪಿತೃಪಕ್ಷನ ಮಾಡಿದ್ವಿ ಇವತ್ತು. ಗುಣವ್ ಹೆಂಗಿತ್ತು ಗುಣವ್ ಪಿತೃಪಕ್ಷ ಮಾಡಿದ್ದು? ಹ್ಞೂ 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 ಅಂತವನೆ. ಈ ಪಟಾಕಿ ಹಬ್ಬ ಮುಗಿದ್ರು ಇನ್ನೂ ಪಟಾಕಿ ಹೊಡ್ತಾರೆ ಗೈಸ್ ನಮ್ಮ ಮನೆ ಹತ್ರ. ಅದೇನು ಟೆನ್ಷನ್ ನನಗೆ. ನವೆಂಬರ್ ಪೂರ್ತಿ ಹೊಡಿತಾರೆ ನೋಡ್ಕೊ ಅಲ್ವಾ? ತುಳಸಿ ಹಬ್ಬ ಗೈಸ್ ಇರಿಟೇಷನ್ ಆಗ್ಬಿಡೋದು ನಿಜ. ಪಟಾಕಿ ನೋಡ್ರಿ ಸೌಂಡು ಪಟ 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 ಅನ್ನುತ್ತೆ. ಸೊ ಗೈಸ್ ಇವಾಗ ಪಟಾಕಿ ಸೌಂಡ್ ನಿಲ್ತು. ಇವಾಗ ನಮ್ಮ ಮಕ್ಕಳಿಗೆ ಕೇಳೋಣ. ಚೈತ್ರ ನೀ ಪಪ್ಪನ ಬಗ್ಗೆ ಒಂದೆರಡು ಮಾತು ಹೇಳು. ಪಪ್ಪನ ಬಗ್ಗೆ ಒಂದೆರಡು ಮಾತನ್ನೇ ಇನ್ನೂ ಇರ್ಬೇಕಿತ್ತು. ಇವಾಗಿದ್ರೆ ಇನ್ನೂ ಸಖತ್ ಖುಷಿ ಪಡೋದು. ಆರಾಮಾಗಿ ಮುಂಚೆ ಹೇಳ್ತಿದ್ದಾನೆ ಆರಾಮಾಗಿ ಮನೇಲಿ ಇರ್ಬೇಕು, ನಮ್ಮ ಮಗ ದುಡಿಬೇಕು, ಹಂಗಾಗ್ಬೇಕು ಅಂತ. ಹಂಗಿದ್ರೆ ಇವಾಗ ಚೆನ್ನಾಗಿರೋದು ಅಂತ ಅನ್ಸುತ್ತೆ. ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲರ ಜೊತೆನೂ ಖುಷಿಯಾಗಿರೋದು. ಮನಿ ನಮ್ಮ ಪಪ್ಪನ ಬಗ್ಗೆ ಒಂದೆರಡು ಮಾತು. ಎರಡು ಮಾತು ಅದೇ ಈ ಟೈಮಲ್ಲಿ ಇರಬೇಕಿತ್ತು. ಯಾಕೆ ಕೂತ್ಕೊಂಡು ತಿನ್ನೋ ಸಮಯದಲ್ಲಿ ಈ ಕೆಲವ್ರು ಹೇಳ್ತಾರೆ ಮಕ್ಕಳು ದುಡಿಯೋ ಕಾಲದಲ್ಲಿ ನಾವು ಇರೋಕ್ಕಾಗಲ್ಲ, ನಮ್ಮ ಮಕ್ಕಳು ದುಡಿಯೋದು ನಮ್ಗೆ ಸಾಕೋದಿಲ್ಲ ಅಂತ. ಈಗ ಕೂತ್ಕೊಂಡು ತಿನ್ನೋ ಕಾಲದಲ್ಲಿ ಕೂತ್ಕೊಂಡು ಇರ್ಬೇಕಿತ್ತು. ಅಟ್ಲೀಸ್ಟ್ ನೀನ್ ಏಳಿಗೆನ ನೋಡ್ಕೊಂಡು ಖುಷಿ ಪಡ್ಬೋದಾಗಿತ್ತು. ಅವಾಗ ನೀನ್ ಹಿಂಗಿರ್ತಿದ್ದೋ ಇರ್ತಿಲ್ವ ಯಾರು ಗೊತ್ತು. ಅಲ್ಲ ಬೇರೆ ತರಾನೇ ಇರ್ತಿತ್ತು. ಗೈಸ್ ಏನ್ ಗೊತ್ತಾ, ನಮ್ಮಪ್ಪ ಅಕಸ್ಮಾತ್ ಏನೋ ಇದ್ದಿದ್ರೆ ವ್ಲಾಗ್ ಅಲ್ಲಿ ಮಾತ್ರ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ನಾವಪ್ಪ. ಅಂದ್ರೆ ಒಳ್ಳೆ ಕಂಟೆಂಟ್ ಕೊಡೋರು ನಾವಪ್ಪ ನಿಮ್ಗೆಲ್ರಿಗೂ. ಅವರು ತುಂಬಾ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರೆ. ಯಾಕಂದ್ರೆ ಅವರು ಡ್ರೈವರ್ ಅಲ್ವಾ, ಅವ್ರಿಗೆ ಆಚೆ ಕಡೆ ಬೇರೆಯವ್ರ ಹತ್ರ ಎಲ್ಲ ಕಮ್ಯುನಿಕೇಟ್ ಮಾಡಿ 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 ಅವ್ರಿಗೆ ರೂಢಿ ಆಗ್ಬಿಟ್ಟಿರುತ್ತೆ. ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅವ್ರಿದ್ರೆ ಒಳ್ಳೊಳ್ಳೆ ಕಂಟೆಂಟ್ಗಳು ಏನು ಚೆನ್ನಾಗಿ ಬರ್ತಿತ್ತು ನನ್ನ ಪ್ರಕಾರ ಅಲ್ಲಮ್ಮ. ಆಮೇಲೆ ಆಟೋ ನಿಂತಿರ್ತಿರ್ಲಿಲ್ಲ, ಅವ್ರು ರನ್ ಆಗ್ತಾ ಇರ್ತಾರೆ. ಆಟ ರನ್ ಆಗ್ತಾ ಇತ್ತು ಅಟ್ಲೀಸ್ಟ್ ಸುಮ್ನೆ ಅವ್ರ ಖರ್ಚಿಗಾದ್ರೂ ಅವ್ರು ಮಾಡ್ಕೋಬಾರ, ಮನೆ ಖರ್ಚಿಗಾದ್ರೂ ಮಾಡ್ಕೋಬಾರ ಅಲ್ವಾ ಪಪ್ಪ. ಹಂಗಿರ್ತಿತ್ತು. ಏನಿಲ್ಲ, ಹೋಯ್ತಿದ್ರು ಕೆಲ್ಸಕ್ಕೆ, ಏನ್ ಕುತ್ಕೊಂತಿರ್ಲಿಲ್ಲ, ಹೋಗ್ತಾ ಇದ್ರು ಕೆಲ್ಸಕ್ಕೆ, ಆಟೋ ರನ್ ಆಗ್ತಾ ಇತ್ತು. ನೀನ್ ಹೇಳು ಒಂದೆರಡು ಮಾತು ಪಪ್ಪನ ಬಗ್ಗೆ. ಅಂದ್ರೆ ಆ ಯೋಗ ಇಲ್ಲ ಅನಿಸ್ತದೆ ಅಲ್ವಾ? ಇದೆಲ್ಲ ನೋಡೋ ಅಂತ ಯೋಗ ಇರ್ಲಿಲ್ಲ ಅವಾಗ. ಕಷ್ಟ ಕಾಲ ಇತ್ತು, ಹೆಂಗೋ ಮಕ್ಳನ್ನ ಚೆನ್ನಾಗಿ ಸಾಕಿದ್ರು. ಇವಾಗ ದುಡ್ಕೊಂಡು ತಿನ್ನೋ ಅಂತ ಕೂತ್ಕೊಂಡು ತಿನ್ನೋ ಅಂತ ಕಾಲದಲ್ಲಿ ಆ ಯೋಗ ಇಲ್ಲ. ಎಲ್ಲೇ ಇರ್ಲಿ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಯಾವತ್ತೂ ನಿಮ್ಗೆ ಇರ್ತದೆ. ಅದಕ್ಕೆ ನಾವು ಖುಷಿ ಪಡ್ಬೇಕು. ನಾವು ಅಪ್ಪಂಗೆ ಕುತ್ಕೊಂಡ್ ತಿನ್ನಕ್ಕೆ ಆಸೆ ಇಲ್ಲ ಅನ್ಕೋತೀನಿ. ಅಲ್ಲ ಪಪ್ಪ ನಮ್ಮ ಅಪ್ಪಂಗ ಅಂದ್ರೆ ನಾನು ಕುತ್ಕೊಂಡ್ ತಿನ್ಬಾರ್ದು ಅಂತ ಅನ್ಕೊಂಡ್ಬಿಡ ನಮ್ಮ ಅಪ್ಪ. ನಾನು ದುಡ್ಕೊಂಡ್ ತಿನ್ಬೇಕು, ನನ್ ಕೈಲಾಗಿಲ್ಲ ನಾನು ಹೊರಟೋಗ್ಬೇಕು ಅಂತ ನಾವು ಅಪ್ಪಂಗೆ ಆತರ ಯೋಗ ನಮ್ಮ ಅಪ್ಪಂಗೆ ಏನೈತೇನೋ ಗೊತ್ತಿಲ್ಲ. ಸೊ ಇವತ್ತಿನ ವ್ಲಾಗು ಈ ರೀತಿ ಇತ್ತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನಿಮ್ಗೇನು ಇಷ್ಟ ಇದ್ರೆ ಒಂದು ಥಮ್ಸ್ ಅಪ್ ಕೊಡಿ, ಒಂದು ಕಮೆಂಟ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬೇಗ ಆದಷ್ಟು ಬೇಗ ಒಂದೇ ಮಾಡೋಣ. ಹಿಂಗೆ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತೀನಿ. ಸಿ ಯು ಸೂನ್ ಇನ್ ನೆಕ್ಸ್ಟ್ ವ್ಲಾಗ್. ಟಾಟಾ ಬಾಯ್, ಸಿ ಯು.